ಇವತ್ತಿನ ಈ ಶಿಶಿರ ಕಾವ್ಯೋತ್ಸವ ಕಾರ್ಯಕ್ರಮವನ್ನು ನಾನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನನಗೆ ಮೊದಲು ಅಭಿನಂದಿಸಬೇಕಾದದ್ದು ಶಿಶಿರಂಜನ್ ಅವರಿಗೆ ಮಕ್ಕಳ ಜನ್ಮದಿನ ಬರ್ತಡೇ ಅನ್ನುವ ಹೆಸರಿನಲ್ಲಿ ಇವತ್ತು ಕೇಕ್ ಕಟ್ ಮಾಡುವಂಥದ್ದು, ಬಲೂನ್ಗಳನ್ನು ಹಾಕುವಂಥದ್ದು, ಬೇರೆ ಬೇರೆ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಇವತ್ತು ಕಾಲಿಟ್ಟಿರುವಂತಹ ಈ ಹೊತ್ತಿನಲ್ಲಿ ಶಿಶಿರಂಜನ್ ಅವರು ತಮ್ಮ ಮಗ ಅದ್ವೈತನ 5ನೇ ವರ್ಷದ ಹುಟ್ಟುಹಬ್ಬವನ್ನು ಈ ರೀತಿ ಕಾವ್ಯ ವಾಚನದ ಮೂಲಕ ಅಥವಾ ಕಾವ್ಯೋತ್ಸವದ ಮೂಲಕ ಆಚರಿಸ್ತಾ ಇರುವಂತಹದ್ದು ಬಹಳ ಅರ್ಥಪೂರ್ಣವಾದಂಥದ್ದು ಅನ್ನುವ ಕಾರಣಕ್ಕೆ ಮೊಟ್ಟ ಮೊದಲಿಗೆ ಶಿಶಿರಂಜನ್ ಅವರಿಗೆ ನಾನು ಅಭಿನಂದನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಎರಡನೆಯ ಅಂಶ ಏನು ಅಂತ ಹೇಳಿದರೆ, ವಸಂತದ ಆಗಮನದ ಹೊತ್ತಿನಲ್ಲಿ ಶಿಶಿರ ಅನ್ನುವ ಹೆಸರಿನಲ್ಲಿ ಕಾವ್ಯೋತ್ಸವ ನಡೀತಾ ಇರುವಂತಹದ್ದು ಹಿರಿಯ ಕಾವ್ಯದ ಆಸ್ವಾದನೆಯನ್ನ ಮಾಡುವಂತಹ ಈ ಒಂದು ಸಂದರ್ಭವನ್ನು ಸೃಷ್ಟಿಸಿಕೊಂಡಿರುವಂಥದ್ದು ಕೂಡ ಬಹಳ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ನನಗೆ ಅನಿಸಿದೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಹೇಳಿದರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರಲ್ಲಿ ಎರಡು ಮಾತೇ ಇಲ್ಲ. ಅವ್ರ ಬಗ್ಗೆ ನಾನು ಹೇಳಲೇಬೇಕು, ಹೇಳದೆ ನಾನು ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ಕೆಲವು ದಿನಗಳ ಹಿಂದೆ ಅವರು ಫೋನ್ ಮಾಡಿದರು ಹೀಗೆ ಇದೆ ಅಂತ. ನಾನು ಭಾಳ ಖುಷಿಯಾಗಿ ಒಪ್ಕೊಂಡಿದ್ದೆ. ಒಂದೆರಡು ದಿನಗಳ ಹಿಂದೆ ಸ್ವಲ್ಪ ಅನಾರೋಗ್ಯದ ಕಾರಣಕ್ಕೆ ಬರೋಕ್ಕಾಗಲ್ಲ ಅಂತ ಕೂಡ ನಾನು ಹೇಳಿದೆ. ಆಮೇಲೆ ಮತ್ತೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದರು, ಮೇಡಮ್ ನೀವು ಉದ್ಘಾಟನೆ ಒಂದೆರಡು ಮಾತುಗಳನ್ನ ಹೇಳಿ ಮತ್ತೆ ನೀವು ಹೊರಡ್ಬೋದು ಅಂತ ಹೇಳಿ. ಇಲ್ಲ, ಅವತ್ತಿಗಿಂತ ಇವತ್ತು ಸ್ವಲ್ಪ ಪರವಾಗಿಲ್ಲ, ನಾನು ಬರ್ತೀನಿ ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ಬಂದು ನಿಂತ್ಕೊಂಡೆ. ಇದೇನು ಹೆಗ್ಗಳಿಕೆ ಏನೋ ಆಗಬೇಕಾಗೇನೋ ಇಲ್ಲ. ಆದರೆ ನನಗೆ ಸತೀಶ್ ಜಾರಕಿಹೊಳಿ ಬಗ್ಗೆ ಯಾಕೆ ಒಂದೆರಡು ಮಾತು ಹೇಳಬೇಕು ಅಂತ ಅನಿಸ್ತದೆ ಅಂದರೆ, ಅವರು ಅತ್ಯುತ್ತಮವಾದ ಸಂಘಟಕರು. ಹಾಗೆಯೇ ಇವತ್ತಿನ ಯುವ ಪಡೆಯನ್ನ ಯುವ ಕವಿಗಳನ್ನು ಪ್ರೋತ್ಸಾಹಿಸ್ತಾ ಇರುವಂಥವರು ಮತ್ತೆ ಬೆಳೆಸ್ತಾ ಇರುವಂಥವರು, ಉತ್ತೇಜಿಸ್ತಾ ಇರುವಂಥವರು ಸತೀಶ್ ಜಾರಕಿಹೊಳಿ. ಬಹಳ ನನಗೆ ಅನಿಸುತ್ತೆ ಅವ್ರದ್ದೇನು ಒಂದೇ ಸಂಸ್ಥೆ ಇಲ್ಲ, ಅನೇಕ ಸ್ಪಂದನ, ಆಮೇಲೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಇದ್ದಾವೆ. ಇಂಥ ಅನೇಕ ಸಂಸ್ಥೆಗಳನ್ನು ಹುಟ್ಟಾಕೊಳ್ಳೋದ್ರ ಮೂಲಕ ಮಂಡ್ಯ ಆಗಿರ್ಬೋದು, ಮೈಸೂರಿನ ಸುತ್ತಮುತ್ತ ಮತ್ತೆ ಮತ್ತೆ ಕೆಲವು ನೆಪಗಳನ್ನ ಮುಖ್ಯ ಕಾರಣವಾಗಿ ಇಟ್ಕೊಂಡೇ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಅವರು ಸುತ್ತಾಡ್ತಾ ಇರ್ತಾರೆ, ಅನೇಕರನ್ನ ಬೆಳೆಸ್ತಾ ಇರ್ತಾರೆ. ಮತ್ತೆ ಈ ಒಂದು ಕವಿಗಳನ್ನ ಬೆಳೆಸುವ ಮತ್ತು ಉತ್ತೇಜಿಸುವಂತಹ ಒಂದು ಉದಾರವಾದ ಮನಸ್ಸು ಇದೆಯಲ್ಲ, ಆ ಉದಾರವಾದ ಮನಸ್ಸು ಬಹಳ ಕಡಿಮೆ. ಯಾಕೆ ಅಂತ ಹೇಳಿದ್ರೆ, ಈಗ ಅಸೂಯೆ ಪಡುವಂತಹ ಮತ್ತು ಅಸಹನೆಗೆ ಒಳಗಾಗುವಂತಹ ಅನೇಕ ಮನಸ್ಸುಗಳು ನಮ್ಮ ಸಮಾಜದಲ್ಲಿ ಇರುವಂತಹ ಹೊತ್ತಿನಲ್ಲಿ ಸತೀಶ್ ಜಾರಕಿಹೊಳಿಯವರಂತಹ ಮನಸ್ಸುಗಳು ಬಹಳ ಅಪರೂಪ ಅಂತ ಹೇಳಿ ನನಗೆ ಅನಿಸ್ತದೆ. ಜೊತೆಗೆ ಅವರು ನನಗೆ ಕೂಡ ನನ್ನನ್ನ ಒಂದು ಮುಖ್ಯವಾಹಿನಿಗೆ ತಂದವರು ಒಂದು ಕಾಲಕ್ಕೆ ಸತೀಶ್ ಜಾರಕಿಹೊಳಿನೇ. ಅವರು ಕನ್ನಡ ಕಾವಲು ಪಡೆಯುವ ಮೂಲಕ ನನಗೆ ಆದರ್ಶ ಪ್ರಾಧ್ಯಾಪಕಿ ಅನ್ನುವಂತಹ ಒಂದು ಬಿರುದನ್ನು ಕೊಟ್ಟು ನನ್ನನ್ನು ಒಳ್ಳೆಯ ಪ್ರಾಧ್ಯಾಪಕಿ ಅನ್ನುವ ಒಂದು ಹೆಸರಿನಲ್ಲಿ ಗುರುತಿಸುವ ಹಾಗೆ ಕೂಡ ಮಾಡಿದಂಥವರು ಸತೀಶ್ ಜಾರಕಿಹೊಳಿ. ಸೊ ಸತೀಶ್ ಜಾರಕಿಹೊಳಿ ಮತ್ತು ಶಿಶಿರಂಜನ್ ಎರಡು ಕಾವ್ಯ ಮನೋಧರ್ಮಗಳು ಇಲ್ಲಿ ಸೇರಿಕೊಂಡು ಇಂಥದ್ದೊಂದು ಸಂಘಟನೆಯ ಮೂಲಕ ಈ ಕಾವ್ಯೋತ್ಸವ ಇವತ್ತು ನಡೀತಾ ಇದೆ. ಕೆಲವು ವರ್ಷಗಳ ಹಿಂದೆ ಶಿಶಿರಂಜನ್ ಅವರ ಸಹೋದರಿ ಶ್ವೇತಾ, ನನ್ನ ವಿದ್ಯಾರ್ಥಿನಿ, MA ಕೂಡ, ಈಗ PhD ಕೂಡ ಮಧ್ಯಾಹ್ನ ಮಾಡ್ತಾ ಇದ್ದಾರೆ. ಶಿಶಿರಂಜನ್ ಅವರ ಒಂದು ಕೃತಿಯನ್ನು ತೆಗೆದುಕೊಂಡು ಬಂದು, ಬಹುಶಃ ನಾಟಕ ಅಂತ ಅನ್ಕೊಳ್ತೀನಿ, ಕವನ ಸಂಕಲನ ಅಂತ ಅನ್ಸುತ್ತೆ, ತಗೊಂಡು ಬಂದು ಹಿಂಗೆ ಬರ್ತಿದ್ದಾರೆ ಮೇಡಮ್ ಹಿಂಗೆ ಅಂತ ಹೇಳಿದ್ರು ಅವರು. ಬಹುಶಃ ಅವರ ಗೈರ ಹಾಜರಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕೋ ಅವರ ಸಹೋದರಿ ಕೂಡ ಇನ್ನೂ ಇಲ್ಲಿ ಆಗಮಿಸಿಲ್ಲ. ಅವಾಗಲೇ ನನಗೆ ಅವರ ಒಂದು ಪರೋಕ್ಷವಾದ ಪರಿಚಯ ಆಗಿತ್ತು. ಅನಂತರದಲ್ಲಿ ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಹೆಸರನ್ನು ನಾನು ಪತ್ರಿಕೆಗಳಲ್ಲಿ ನೋಡಿದ ನೆನಪು. ಇವತ್ತು ಮುಖಾಮುಖಿಯಾಗಿ ಇವತ್ತು ಅವ್ರ ಜೊತೆ ಸೇರಿಕೊಂಡು ಇನ್ನೂ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶ ನನಗೆ ಲಭ್ಯ ಆಗಿದೆ. ಈ ಅವಕಾಶಕ್ಕಾಗಿ ಕೂಡ ಸತೀಶ್ ಜಾರಕಿಹೊಳಿಗೂ ಮತ್ತು ಶಿಶಿರಂಜನ್ ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ಮತ್ತೆ ಇಲ್ಲಿ ಕವಿಗಳ ಒಂದು ಲಿಸ್ಟನ್ನು ನೋಡುವಾಗ ನನಗೆ ಅನಿಸ್ತು, ಸುಮಾರು ಜನ ಹಿರಿಯ ಕವಿಗಳೆಲ್ಲ ಕವಯಿತ್ರಿಯರು ಇಲ್ಲಿದ್ದಾರೆ, ಗಿರಿಜಾಶಾಸ್ತ್ರಿ ಅವರು ಇದ್ದಾರೆ, ಹಾಗೆಯೇ ಸುಚಿತ್ರಾ ಹೆಗಡೆ ಅವರ ಹೆಸರನ್ನು ನೋಡಿದೆ, ನೀಗು ರಮೇಶ್ ಅವರ ಹೆಸರನ್ನು ನೋಡಿದೆ, ಮತ್ತು ಸುಪ್ರಿಯಾ ಅವರು ಇಲ್ಲೇ ಇದ್ದಾರೆ. ಮತ್ತು ಇನ್ನೂ ಅನೇಕರು ನನಗೆ ನೇರವಾಗಿ ಪರಿಚಯ ಇಲ್ಲದೇ ಇರುವ ಅನೇಕ ಕವಿಗಳು, ಕವಯಿತ್ರಿಯರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ.
ಬಹುಶಃ ಕಾವ್ಯದ ಬಗ್ಗೆ ಕವಿ ಅಲ್ಲದ ಬಹಳ ಹಿಂದೆ ಕೆಲವು ಕವಿತೆಗಳನ್ನು ಬರೆದಂಥವಳು. ಅಂತಹ ನಾನು ಈಗ ಬಹಳ ಸೀರಿಯಸ್ ಆಗಿ ಕಾವ್ಯವನ್ನ ತೆಗೆದುಕೊಂಡು ರಚನೆ ಮಾಡ್ತಾ ಇರುವಂಥವರ ನಡುವೆ ನನಗೆ ಹೇಳಬಹುದಾದದ್ದು ಏನು ಅನ್ನುವಂತಹ ಯೋಚನೆ ಕೂಡ ಬಂತು. ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಮತ್ತೆ ನಮ್ಮ ಕೆ.ಪಿ. ಮಹದೇವಯ್ಯನವರು ಇಲ್ಲಿ ಇದ್ದಾರೆ. ಬಹಳ ಒಳ್ಳೆಯ ಕವಿಗಳು ಮತ್ತು ವಿಮರ್ಶಕರು. ಅವರ ನಡುವೆ ನಿಂತು ಕಾವ್ಯವನ್ನು ಕುರಿತು ಮಾತನಾಡೋದು ಏನು ಅನ್ನುವಂತಹ ಯೋಚನೆ ಇವತ್ತು ಬೆಳಗ್ಗೆ ಸತೀಶ್ ಜಾರಕಿಹೊಳಿ 9 ಗಂಟೆ ಹೊತ್ತಿಗೆ ನನಗೆ ಬರಬೇಕು ಅಂತ ಹೇಳಿ ಮತ್ತೆ ಒತ್ತಾಯ ಮಾಡಿದಾಗ ನನಗೆ ಯೋಚನೆ ಬಂದದ್ದು ಬಹುಶಃ ಏನೂ ಇಲ್ಲ ಅಂತ. ಯಾಕೆಂದ್ರೆ ನಾವು ಕಾವ್ಯದ ಬಗ್ಗೆ ಪಾಠ ಮಾಡುವಂಥವರು, ಕೇಳಿ ನಾವು ಅಧ್ಯಾಪಕರು, ಮೀಮಾಂಸಕರ ಹಿನ್ನೆಲೆಯಲ್ಲಿ ನಾವು ಕಾವ್ಯ ಅಂದ್ರೆ ಏನು ಅಂತ ಹೇಳಿ ಪಾಠ ಮಾಡುವಂಥವರು. ಹಾಗಾಗಿ ನನಗೆ ಬಹುಶಃ ಕಾವ್ಯ ರಚನೆ ಮಾಡುವಂತಹ ಎಲ್ಲರಿಗೂ ಅದು ಗೊತ್ತೇ ಇರ್ತದೆ. ಕಾವ್ಯ ಅಂದ್ರೆ ಏನು, ಕಾವ್ಯದ ರಚನೆಯ ಕಷ್ಟಗಳು ಏನು ಅನ್ನುವಂಥದ್ದು ಅನೇಕರಿಗೆ ಗೊತ್ತು. ನಮ್ಮ ಕನ್ನಡದ ಕವಿಗಳು ಕೂಡ ಕಾವ್ಯದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಕವಿಗಳಾಗಬೇಕು ಅನ್ನುವಂತಹ ಆಸೆಗಳು ತುಂಬಾ ಜನಕ್ಕೆ ಇರ್ತದೆ. ಆದರೆ ಕವಿಗಳಾಗಬೇಕು ಅನ್ನುವುದಕ್ಕಿಂತ ಮುಂಚೆ ತಾನು ಒಳ್ಳೆಯ ಕಾವ್ಯವನ್ನು ರಚನೆ ಮಾಡಬಲ್ಲನೆ ಅನ್ನುವಂತಹ ಯೋಚನೆ ಮಾಡಿಕೊಂಡು ಕಾವ್ಯ ರಚನೆಗೆ ಮುನ್ನುಗ್ಗಬೇಕಾದಂತಹ ಅಗತ್ಯ ತುಂಬಾ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ಬೇಗ ಒಂದು ಮಾತನ್ನ ಹೇಳ್ತಾರೆ, ಪದ ಒಳಗಿಲ್ಲದೆ ಪದ ಹೊರಗೆ ಬರುವುದಿಲ್ಲ ಅನ್ನ ತೆರೆಯುವುದಿಲ್ಲ ಅಂತಃಕರಣ ಅನ್ನುವಂಥದ್ದು. ಹಾಗಾಗಿ ಪದ ಹೊರಗೆ ಬಂದು ಒಂದು ಕಾವ್ಯದ ರೂಪವನ್ನು ತಾಳ್ಬೇಕಾದ್ರೆ ಹದ ಒಳಗೆ ಇರಬೇಕು ಅನ್ನುವಂತಹ ಮಾತನ್ನ ಬೇರೆ ಹೇಳುವಂಥದ್ದು ನಮಗೆ ಕಾಣಿಸುತ್ತದೆ. ಹಾಗಾಗಿ ಒಂದು ಕಾವ್ಯದ ಅಭಿವ್ಯಕ್ತಿ ಕೂಡ ಅಷ್ಟು ಸುಲಭ ಅಲ್ಲ ಅಂತಾನೆ ನನ್ನ ಭಾವನೆ. ಯಾಕೆ ಅಂದ್ರೆ ಬೇಂದ್ರೆಗೆ ಒಂದು ಮಾತನ್ನ ಹೇಳ್ತಾರೆ, ಭಾವಗೀತೆ ಅನ್ನುವಂತಹ ಒಂದು ಪದ್ಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಅವರು, ಗರ್ಭದಲ್ಲಿ ಪಡಿ ಹೊಡೆಯುವ ಮಂತ್ರ ಅನ್ನುವಂತಹ ಮಾತು. ಒಂದು ಪದ ಹೊರಗಡೆ ಬರಬೇಕಾದ್ರೆ ಗರ್ಭಗುಡಿ ಒಳಗೆ ಒಬ್ಬ ಅರ್ಚಕ ಹೇಗೆ ಪಿಟಿ ಅಂತ ಹೇಳಿ ತನ್ನೊಳಗೆ ತಾನು ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇರ್ತಾನೋ ಹಾಗೆ ಪದಗಳು ಕೂಡ ಒಬ್ಬ ಕವಿಯ ಅಂತರಂಗದಲ್ಲಿ ನಾನು ಯಾವ ರೂಪದಲ್ಲಿ ಹೊರಗಡೆ ಬರಬೇಕು ಅಂತ ಹೇಳಿ ಅದು ಕಾಯ್ತಾ ಇರ್ತಾರೆ ಅನ್ನುವಂಥದ್ದು. ಕೊನೆಗೆ ಒಂದು ಕಾವ್ಯದ ಅಭಿವ್ಯಕ್ತಿ ಹೇಗಾಗುತ್ತೆ ಅಂತಂದ್ರೆ ಮಾತು ಮದಿಸಿ ಬಂದ ನಾಟಕ ನವನೀತ ಅಂತೇಳಿ ಅದರಿಂದ ಮಜ್ವೆಯನ್ನು ಕಡಿದು ಕೊನೆಗೆ ಒಂದು ಬೆಣ್ಣೆ ಹೇಗೆ ಉಟ್ಕೊಳ್ತದೋ ಹಾಗೆ ಒಂದು ಕಾವ್ಯ ಅನ್ನೋದು ಉಟ್ಕೊಳ್ತದೆ ಅನ್ನುವಂತಹ ಮಾತನ್ನ ಬೇರೆ ಹೇಳಿರೋದನ್ನು ನಾನು ಇಲ್ಲಿ ನೆನಪಿಸ್ಕೊಳ್ಳೋಕೆ ಬಯಸ್ತೇನೆ. ಹಾಗಾಗಿ ಕಾವ್ಯ ಅನ್ನುವಂಥದ್ದು ಇದೆಯಲ್ಲ ಅದು ಎಲ್ಲರಿಗೂ ದಕ್ಕುವಂತಹದ್ದಲ್ಲ. ಹಾಗೆಯೇ ನಾವು ಕವಿಗಳಾಗ್ತೀವಿ ಅನ್ನುವಂಥವರು ಕಾವ್ಯ ರಚನೆಯ ಬಗ್ಗೆ ಬಹಳ ಎಚ್ಚರವನ್ನ ವಹಿಸಬೇಕಾದವರು ಬಹಳ ಮುಖ್ಯ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕೆಂದ್ರೆ ನನಗೆ ಅನೇಕ ಕವಿಗಳನ್ನು ನೋಡುವಾಗ, ಕೆಲವು ಕವಿತೆಗಳನ್ನು ಓದುವಾಗ ನನಗೆ ಅನಿಸೋದು ತುಂಬಾ ಸಮಕಾಲೀನ ವಿಚಾರಗಳನ್ನ ಇಟ್ಕೊಂಡು ಫೋಕಸ್ ಮಾಡಿ ತಮ್ಮ ರೋಷ, ಆವೇಶ, ಅಸಹನೆ ಎಲ್ಲವನ್ನೂ ಹೊರಹಾಕ್ತಾ ಇರ್ತಾರೆ. ಆದ್ರೆ ಕಾವ್ಯದ ಗುಣವೇ ಏನೋ ಕಳೆದು ಹೋಗ್ಬಿಡ್ತದೇನೋ ಅಂತ ಕೂಡ ಅನಿಸ್ತದೆ. ಯಾಕೆಂದ್ರೆ ಸಮಕಾಲೀನ ಸಂದರ್ಭಗಳಿಗೆ ಪ್ರತಿಕ್ರಿಯಿಸುವಂತಹ ಹೊತ್ತಿನಲ್ಲಿ ಕಾವ್ಯದ ಬಂಧ ಇದೆಯಲ್ಲ ಅದು ಸಡಿಲವಾಗದ ಹಾಗೆ ಎಚ್ಚರ ವಹಿಸಿದ ಒಂದು ಕಾವ್ಯವನ್ನು ರಚಿಸಬೇಕಾದಂತಹ ಒಂದು ಅಗತ್ಯ ಮತ್ತು ಅನಿವಾರ್ಯತೆ ಪ್ರತಿಯೊಬ್ಬ ಕವಿಗೂ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ಮೀಮಾಂಸಕರೆಲ್ಲ ಹೇಳುವಂತಹದ್ದು ಏನು ಅಂದ್ರೆ ಕಾವ್ಯ ರಚನೆಗೆ 4 ಮುಖ್ಯ ಅಂಶಗಳು ಬೇಕು ಅಂತ ಹೇಳ್ತಾರೆ. ಒಂದು ವ್ಯುತ್ಪತ್ತಿ, ಅಭ್ಯಾಸ ಮತ್ತು ಪ್ರತಿಭೆ ಅನ್ನುವಂಥದ್ದು. ಹಾಗಾಗಿ ಒಬ್ಬ ಕವಿ ಕಾವ್ಯವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ ಹಿಂದೆ ತನ್ನ ಪೂರ್ವದಲ್ಲಿ ಯಾವ ಬಗೆಯ ಕಾವ್ಯ ರಚನೆ ಆಗಿದೆ ಅನ್ನುವುದರ ಅರಿವಿರಬೇಕು. ಹಾಗೆಯೇ ಆ ಅರಿವು ಮತ್ತು ಅಭ್ಯಾಸದ ಮೂಲಕವೇ ನಾನು ಯಾವ ರೀತಿಯಲ್ಲಿ ಕಾವ್ಯ ರಚನೆ ಮಾಡಬೇಕು ಅನ್ನೋದು ಒಬ್ಬ ಕವಿಗೆ ಹೊಳಿತಾ ಹೋಗುತ್ತೆ ಅನ್ನುವಂಥದ್ದು. ಜೊತೆಗೆ ಏನೇ ಕಾನೂನದ ಅಭ್ಯಾಸ ಇರಲಿ ಅಥವಾ ಏನನ್ನೇ ಅಧ್ಯಯನ ಮಾಡಿರಲಿ, ಶಾಸ್ತ್ರಗಳ ಅರಿವಿರಲಿ, ಆದರೆ ಪ್ರತಿಭೆ ಅನ್ನೋದು ಇಲ್ಲದೆ ಹೋದ್ರೆ ಒಂದು ಕಾವ್ಯ ಖಂಡಿತವಾಗಿ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕೆಂದ್ರೆ ಒಂದು ಕಾಲಕ್ಕೆ ನಾನು ಕವಿತೆಯನ್ನು ಬರಿತಾ ಇದ್ದಂಥವಳು. ಎಷ್ಟು ಅಂತ ಹೇಳಿ ನಾನು ಬರೆದಂಥದ್ದು ಕೆಲವು ಕವಿತೆಗಳು ವಿದ್ಯಾರ್ಥಿ ದಶೆಯಲ್ಲಿ ಬರೆದಾಗ ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನನಗೆ ಮೊದಲನೇ ಬಹುಮಾನ ಬಂತು ಜಿಲ್ಲಾ ಮಟ್ಟದಲ್ಲಿ. ಆಗ ಮಮತಾಜಿ ಸಾಗರ್, ನಾನು ಮತ್ತು ವಾಸುದೇವ್ ನಾಡಿದ್ದು ಇಂಥ ಘಟಾನುಘಟಿಗಳು ನಾವೆಲ್ಲ ಒಟ್ಟಿಗೆ ಶಿವಮೊಗ್ಗ ಕರ್ನಾಟಕ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ನಾವು. ಆಗ ನನಗೆ ಬಂತು ಮಮತಾಜಿ ಸಾಗರ್ಗೆ 2ನೇ ಬಹುಮಾನ, ವಾಸುದೇವ್ ನಾಡಿಗೆಗೆ 3ನೇ ಬಹುಮಾನ. ಆದರೆ ಇವತ್ತು ಮಮತಾಜಿ ಸಾಗರ್ ಮತ್ತು ವಾಸುದೇವ್ ನಾಡಿಗೂ ಕನ್ನಡದ ಬಹಳ ಶ್ರೇಷ್ಠ ಕವಿಗಳಾಗಿ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ನನಗೇನಾಯಿತು ಅಂತಂದ್ರೆ ಮತ್ತೆ ಹೋಗ್ತಾ ಯಾಕೋ ಬುದ್ಧಿ ಮತ್ತು ವಿಮರ್ಶೆ ಕೆಲಸ ಮಾಡಕ್ಕೆ ಶುರು ಮಾಡಿದ ಮೇಲೆ
ಭಾವಗಳು ಎಲ್ಲೋ ಕಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದೇನೋ ಅಂತ ಅನಿಸ್ತು. ಆಮೇಲೆ ನಾನು ಕಾವ್ಯನ ಬರೆಯೋದಕ್ಕಿಂತ ವಿಮರ್ಶೆ ಮತ್ತು ಸಂಶೋಧನೆ ಕಡೆಗೆ ನನ್ನನ್ನು ತೊಡಗಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ನನ್ನ ಕಾವ್ಯ ರಚನೆಗೆ ನಾನು ಹೋಗಲೇ ಇಲ್ಲ. ಮತ್ತೆ ಅದನ್ನು ನಾನು ನಿಲ್ಲಿಸ್ಕೊಂಡ್ಬಿಟ್ಟೆ. ನನ್ನ ಕ್ಷೇತ್ರ ಅದಲ್ಲ ಅಂತ ಹೇಳಿ ನನಗೆ ಅನಿಸೋದಕ್ಕೆ ಶುರುವಾಯಿತು. ಅದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಕಾವ್ಯದಲ್ಲಿ ನಮಗೆ ಭಾಷೆಯ ಬಳಕೆ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ. ಯಾವಾಗ ಕಾವ್ಯ ವಾಚ್ಯ ಅನಿಸ್ತದೋ ಅದು ಒಳ್ಳೆಯ ಕಾವ್ಯವಾಗಿ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಹಾಗಾಗಿ ನಮಗೆ ನವೋದಯದ ಕವಿಗಳಿಗಿಂತ ನಮಗೆ ನವ್ಯದ ಕವಿಗಳು ಇದ್ದಾರಲ್ಲ, ಅವರು ಭಾಷೆಯನ್ನು ಬಹಳ ಅತ್ಯದ್ಭುತವಾಗಿ ಬಿಡಿಸ್ಕೊಂಡಂತಹ ಕವಿಗಳು ನಮಗೆ ಅಂತ ಹೇಳಿ ನನಗೆ ಕಾಣಿಸ್ತದೆ. ಯಾಕೆಂದ್ರೆ ನಮಗೆ ಅಡಿಗರನ್ನು ನಾವು ನೋಡುವಾಗ ಎಲ್ಲೋ ಒಂದ್ ಕಡೆ ಅವರು ಪೊಯಿಟಿಕ್ ಇಮೇಜರಿಗಳನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅಂತಂದ್ರೆ, ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬಾ ಹಗ್ಗ ನೋಡಿ, ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬಾ ಹಗ್ಗ ಅಂತ ಅನ್ನುವಾಗ ತಕ್ಷಣಕ್ಕೆ ಸಾಮಾನ್ಯವಾಗಿ ಓದ್ಕೊಂಡು ಹೋಗುವವರಿಗೆ ತಕ್ಷಣಕ್ಕೆ ಅರ್ಥ ಆಗಲ್ಲ. ಈ ಬೊಂಬು ಗಳ ಇದೆಯಲ್ಲ, ಬಿದಿರು ಇದೆಯಲ್ಲ, ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬಾ ಹಗ್ಗ ಅಂದ್ರೆ ಆ ಬೊಂಬನ್ನ, ಆ ಬಿದಿರನ್ನ ಮನುಷ್ಯನ ಹುಟ್ಟಿಗೂ ಮತ್ತು ಸಾವಿಗೂ ಎರಡಕ್ಕೂ ಬಳಸ್ಕೊಳ್ತೀವಲ್ಲ. ಹಾಗಾಗಿ ಹುಟ್ಟು ಮತ್ತು ಸಾವಿನ ಪ್ರತೀಕ ಈ ಬೊಂಬು ಅಥವಾ ಈ ಬಿದಿರು ಅನ್ನುವಂತಹ ಮಾತನ್ನ ಅಲ್ಲಿ ಬಳಸ್ತಾ ಹೋಗ್ತಾರೆ ಅಡಿಗರು ಅನ್ನುವಂಥದ್ದು. ಹಾಗಾಗಿ ಅವರ ಇಮೇಜರಿಗಳು ಬಹಳಷ್ಟು ಭಿನ್ನ. ಯಾಕೋ ಅಡಿಗರ ಬಗ್ಗೆನೇ ಮತ್ತೆ ಹೇಳ್ಬೇಕು ಅಂತ ಅನ್ಸುತ್ತೆ. ನಿನ್ನ ಹೊಟ್ಟೆ ಚರಂಡಿಗಾರು ಕುಕ್ಕಿದರಯ್ಯ ಕಳ್ಳ ಮೊಸರಿನ ಜಾಣರಂಬೆ ಅನ್ನುವಂಥದ್ದು ತಕ್ಷಣಕ್ಕೆ ಎಲ್ಲೋ ಒಂದ್ ಕಡೆ ಅಶ್ಲೀಲ ಅಂತ ಹೇಳಿ ತಕ್ಷಣ ಓದುವವರಿಗೆ ಅನಿಸ್ತದೆ. ಆದ್ರೆ ಭೂಮಿಗೀತ ಕವಿತೆಯಲ್ಲಿ ಅಡಿಗರ ಇಂಥ ಪದ್ಯದ ಸಾಲುಗಳನ್ನ ಬಳಸ್ತಾರೆ ಅಂದ್ರೆ ಭೂಮಿಯ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳಲಿಕ್ಕೆ ಹೊರಟಿರುವಂತಹದ್ದು. ಹಾಗಾಗಿ ಈ ಭೂಮಿಯ ಒಳಗೆ ಏನು ಗಣಿ ಇದು ಅದಿರು ಸಿಗುತ್ತೆ, ಚಿನ್ನ ಸಿಗುತ್ತೆ, ಅಥವಾ ಬೆಳೆ ಏನೇನು ಸಿಗುತ್ತೋ ಅದನ್ನೆಲ್ಲ ನಾವು ಇವತ್ತು ಬಗೆದು 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 ತೆಗೆದುಕೊಳ್ತಾ ಇರುವಂತಹದ್ದು ಇದೆಯಲ್ಲ, ಮನುಷ್ಯ ಇವತ್ತು ಕೊಳ್ಳೆ ಹೊಡಿತಾ ಇರೋದಿದೆಯಲ್ಲ, ಭೂಮಿಯನ್ನು ಕೊಳ್ಳೆ ಹೊಡಿತಾ ಇರುವಂತಹದ್ದು ಅಡಿಗರಿಗೆ ಹೇಗೆ ಕಾಣಿಸುತ್ತೆ ಅಂದ್ರೆ, ಇವಳ ಹೊಟ್ಟೆ ಚರಂಡಿಗಾರು ಕುಕ್ಕಿದರಯ್ಯ ಕಳ್ಳು ಮೊಸರಿನ ಜಾಣರಂಬೆ ಅನ್ನುವಂತಹ ಒಂದು ಅಭಿವ್ಯಕ್ತಿಯ ಮೂಲಕ ಅವರು ಕಾವ್ಯದ ರೂಪವನ್ನು ಅವರು ಕೊಡ್ತಾ ಹೋಗಿರುವಂತಹದ್ದು ನಮಗೆ ಕಾಣಿಸ್ತದೆ. ಬಹುಶಃ ನವೋದಯದ ಕವಿಗಳಿಗಿಂತ ನಮ್ಮ ನವ್ಯ ಕವಿಗಳು ಭಾಷೆಯನ್ನ ಬಹಳ ಚೆನ್ನಾಗಿ ಅವರು ಬಳಸಿದ್ರು ಅಂತ ಹೇಳಿ ನನಗೆ ಅನಿಸ್ತದೆ.